ಜಿಂಕ್ ಅಂದ ತಕ್ಷಣ ಎಲ್ಲರ ತಲೆಗೂ ಬರದೆ ಮಾಂಸ ಮೀನು ಸೀಫುಡ್ ಹೌದಲ್ವಾ? ಆದ್ರೆ ಒಂದು ಸೀಕ್ರೆಟ್ ಹೇಳ, ನಾವೇನ್ ಅನ್ಕೊಂಡಿರ್ತೀವೋ ಅದಕ್ಕಿಂತ ಹತ್ರದಲ್ಲೇ ಅಂದ್ರೆ ನಮ್ಮ ಕಿಚನ್ನಲ್ಲೇ, ನಮ್ಮ ಫ್ರೂಟ್ ಬೌಲ್ನಲ್ಲೇ ಜಿಂಕ್ನ ಕೆಲವು ಸಖತ್ ಸೋರ್ಸ್ಗಳು ಅಡಗಿವೆ. ಬನ್ನಿ ಇವತ್ತು ಅದ್ರ ಬಗ್ಗೆನೇ ಮಾತಾಡೋಣ. ಸರಿ, ಇವತ್ತಿನ ನಮ್ಮ ಈ ಚರ್ಚೆ 4 ಭಾಗಗಳಲ್ಲಿ ಇರುತ್ತೆ. ಫಸ್ಟ್, ಜಿಂಕ್ ಅಂದ್ರೆ ಏನು, ಅದು ನಮ್ಮ ದೇಹಕ್ಕೆ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ ನೋಡ್ತೀವಿ. ಆಮೇಲೆ ಸಸ್ಯಾಹಾರಿಗಳಿಗೆ ಯಾಕೆ ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. 3ನೇ ಭಾಗದಲ್ಲಿ ಜಿಂಕ್ ತುಂಬಿರೋ 9 ಸರ್ಪ್ರೈಸಿಂಗ್ ಹಣ್ಣುಗಳ ಲಿಸ್ಟ್ ಇದೆ. ಕೊನೆಗೆ ಈ ಹಣ್ಣುಗಳನ್ನ ನಮ್ಮ ಡಯೆಟ್ನಲ್ಲಿ ಸ್ಮಾರ್ಟ್ ಆಗಿ ಹೇಗೆ ಸೇರಿಸಬಹುದು ಅಂತನೂ ತಿಳ್ಕೊಳ್ಳೋಣ. ಮೊದಲ ಭಾಗಕ್ಕೆ ಹೋಗೋಣ. ಜಿಂಕ್ ಅನ್ನೋದು ಒಂದು ಅಗತ್ಯ ಖನಿಜ. ಹೆಸರಿಗೆ ಚಿಕ್ಕದಾಗಿದ್ರೂ ನಮ್ಮ ದೇಹದಲ್ಲಿ ಇದರ ಕೆಲಸ ಮಾತ್ರ ದೊಡ್ಡದು. ನಮ್ಮ ಆರೋಗ್ಯಕ್ಕೆ ಇದು ಯಾಕಿಷ್ಟು ಬೇಕು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಜಿಂಕ್ ಅಂದ್ರೆ ಏನು? ನಮ್ಮ ದೇಹಕ್ಕೆ ಯಾಕದು ಬೇಕೇ ಬೇಕು? ಜಿಂಕ್ ಅನ್ನೋದು ನಮ್ಮ ದೇಹದೊಳಗಿನ ಒಂದು ಮಿನಿ ಸೂಪರ್ ಹೀರೋ ಇದ್ಹಾಗೆ. ಯೋಚನೆ ಮಾಡಿ, ನಮ್ಮ ಇಮ್ಯೂನ್ ಸಿಸ್ಟಮ್ನ ಬಲ ಹೆಚ್ಚಿಸಿ ಒಳಗೆ ಬರೋ ಬ್ಯಾಕ್ಟೀರಿಯಾ ವೈರಸ್ಗಳ ಜೊತೆ ಫೈಟ್ ಮಾಡುತ್ತೆ. ಅಷ್ಟೇನಾ? ಇಲ್ಲ. ಏನಾದ್ರೂ ಗಾಯ ಆದ್ರೆ ಅದನ್ನ ಬೇಗ ವಾಸಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ತಿನ್ನೋ ಆಹಾರದ ರುಚಿ ಸರಿಯಾಗಿ ಗೊತ್ತಾಗೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ನಾವು ತಿಂದ ಆಹಾರವನ್ನು ಶಕ್ತಿಯಾಗಿ ಬದಲಾಯಿಸೋದ್ರಲ್ಲೂ ಇದರ ಪಾತ್ರ ದೊಡ್ಡದು. ಹಾಗಾದ್ರೆ ಪ್ರತಿದಿನ ನಮ್ಗೆ ಎಷ್ಟು ಜಿಂಕ್ ಬೇಕು? ನೋಡಿ, ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಗಳ ಪ್ರಕಾರ ಪುರುಷರಿಗೆ ದಿನಕ್ಕೆ ಸುಮಾರು 11 ಮಿಲಿಗ್ರಾಂ ಬೇಕಾಗತ್ತೆ. ಅದೇ ಮಹಿಳೆಯರಿಗೆ 8 ಮಿಲಿಗ್ರಾಂನಷ್ಟು ಬೇಕು. ಆರೋಗ್ಯವಾಗಿರ್ಬೇಕು ಅಂದ್ರೆ ಈ ಸಣ್ಣ ಪ್ರಮಾಣದ ಖನಿಜವನ್ನ ನಾವು ಮಿಸ್ ಮಾಡ್ಕೋಬಾರ್ದು. ಸರಿ, ಈಗ 2ನೇ ಭಾಗಕ್ಕೆ ಬರೋಣ. ಇಲ್ಲಿ ಒಂದು ಸಣ್ಣ ಸವಾಲಿದೆ, ವಿಶೇಷವಾಗಿ ಸಸ್ಯಾಹಾರಿಗಳಿಗೆ. ಜಿಂಕ್ ಅಂದ ತಕ್ಷಣ ಸಿಗೋ ಆಹಾರಗಳೇ ಬೇರೆ. ಹಾಗಾಗಿ ಅವರಿಗ್ಯಾಕಿದೊಂದು ಚಾಲೆಂಜ್ ಆಗ್ಬೋದು. ಮತ್ತೆ ಸಾಮಾನ್ಯವಾಗಿ ಜಿಂಕ್ ಎಲ್ಲಿ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಜಿಂಕ್ನ ಟಾಪ್ ಸೋರ್ಸ್ ಅಂದ್ರೆ ಮೊದಲನೇದಾಗಿ ಸಿಂಪಿ ಅಥವಾ ಆಯಿಸ್ಟರ್ಸ್. ಆಮೇಲೆ ಮಾಂಸ, ಕೋಳಿ, ಮೀನು, ಸೀಫುಡ್ ಇವೆಲ್ಲ ಇದ್ದೇ ಇದೆ. ಇವುಗಳ ಜೊತೆಗೆ ಫಾರ್ಟಿಫೈಡ್ ಸೀರಿಯಲ್ಸ್ ಅಂದ್ರೆ ಪೋಷಕಾಂಶಗಳನ್ನ ಸೇರಿಸಿರೋ ಧಾನ್ಯಗಳು, ಆಮೇಲೆ ಬೀನ್ಸ್, ನಟ್ಸ್, ಮೊಟ್ಟೆ ಮತ್ತೆ ಹಾಲಿನ ಪದಾರ್ಥಗಳಲ್ಲೂ ಜಿಂಕ್ ಸಿಗುತ್ತೆ. ಇಲ್ಲಿಯೇ ಸಸ್ಯಾಹಾರಿಗಳಿಗೆ ಅಥವಾ ವೀಗನ್ಸ್ಗಳಿಗೆ ಸವಾಲು ಎದುರಾಗೋದು. ಯಾಕೆ ಗೊತ್ತಾ? ಬೀನ್ಸ್, ಧಾನ್ಯಗಳಂತಹ ಸಸ್ಯಮೂಲಗಳಲ್ಲಿ ಜಿಂಕ್ ಇರುತ್ತೆ ನಿಜ, ಆದರೆ ಅದರಲ್ಲಿರೋ ಫೈಟೇಟ್ಸ್ ಅನ್ನೋ ಕೆಲವು ಕಾಂಪೌಂಡ್ಸ್ ನಮ್ಮ ದೇಹ ಆ ಜಿಂಕ್ನ ಸಂಪೂರ್ಣವಾಗಿ ಹೀರ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಇದೇ ಇಲ್ಲಿರೋ ಅಸಲಿ ಸಮಸ್ಯೆ. ಆದ್ರೆ ಇಲ್ಲೇ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಎಕ್ಸ್ಪರ್ಟ್ ಲೀಸಾ ಯಂಗ್ ಹೇಳೋ ಹಾಗೆ, ಹಣ್ಣುಗಳು ಜಿಂಕ್ನ ಪವರ್ ಹೌಸ್ ಏನಲ್ಲ, ಅವು ಫೈಬರ್ನ ಪವರ್ ಹೌಸ್. ಆದ್ರೆ ಪ್ರತಿಯೊಂದು ಸಣ್ಣ ಪ್ರಮಾಣವೂ ಲೆಕ್ಕಕ್ಕೆ ಬರುತ್ತೆ. ಅಂದ್ರೆ ಪ್ರತಿ ಹನಿಯೂ ಸೇರಿದ್ರೆ ಹಳ್ಳ ಅನ್ನೋ ಹಾಗೆ ಸ್ವಲ್ಪ ಸ್ವಲ್ಪವೇ ಜಿಂಕ್ ನಮ್ಮ ಆರೋಗ್ಯಕ್ಕೆ ದೊಡ್ಡ ಕೊಡುಗೆ ಕೊಡಬಹುದು. ಹಾಗಾದ್ರೆ ಇನ್ನು ತಡ ಮಾಡೋದು ಬೇಡ. ನಮ್ಮ ಚರ್ಚೆಯ ಬಹುಶಃ ಎಲ್ರೂ ಕಾಯ್ತಿರೋ ಭಾಗಕ್ಕೆ ಬಂದ್ಬಿಡೋಣ. ಜಿಂಕ್ನ ಅಂಶವನ್ನ ನಮ್ಮ ಡಯಟ್ಗೆ ಸೇರ್ಸೋ ಆ 9 ಸರ್ಪ್ರೈಸಿಂಗ್ ಹಣ್ಣುಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ನಮ್ಮ ಲಿಸ್ಟ್ನಲ್ಲಿ ಟಾಪ್ 3 ಸ್ಥಾನದಲ್ಲಿರೋ ಹಣ್ಣುಗಳು ಬ್ಲ್ಯಾಕ್ಬೆರಿ ಮತ್ತು ಕರ್ಬೂಜ. ಇವೆರಡರಲ್ಲೂ 1 ಕಪ್ಗೆ ಸುಮಾರು 0.7 ಮಿಲಿಗ್ರಾಂ ಜಿಂಕ್ ಸಿಗುತ್ತೆ. ಇನ್ನು ದಾಳಿಂಬೆ, ಅದರಲ್ಲಿ 0.6 ಮಿಲಿಗ್ರಾಂ ಇದೆ. ಹೌದು, ಇದು ದೊಡ್ಡ ಪ್ರಮಾಣ ಅಲ್ಲ. ಆದ್ರೆ ಪ್ರತಿದಿನದ ಆಹಾರದಲ್ಲಿ ಇವನ್ನ ಸೇರ್ಸ್ಕೊಂಡ್ರೆ ಖಂಡಿತ ಒಂದು ದೊಡ್ಡ ಬದಲಾವಣೆ ತರುತ್ತೆ. ಬ್ಲ್ಯಾಕ್ಬೆರಿಗಳ ವಿಷಯಕ್ಕೆ ಬಂದ್ರೆ ಅದರಲ್ಲಿ ಜಿಂಕ್ ಅಷ್ಟೇ ಅಲ್ಲ, ಒಂದು ಬೋನಸ್ ಕೂಡ ಇದೆ. ಅದಕ್ಕಿರೋ ಆ ಡಾರ್ಕ್ ರಿಚ್ ಬಣ್ಣ ಇದೆಯಲ್ಲ, ಅದಕ್ಕೆ ಕಾರಣ ಆಂಥೋಸೈನನ್ಸ್. ಇವು ನಮ್ಮ ದೇಹಕ್ಕೆ ತುಂಬಾನೇ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ಸ್ಗಳಾಗಿ ಕೆಲಸ ಮಾಡ್ತವೆ. ಇನ್ನು ಕರ್ಬೂಜ ಹಣ್ಣಿನ ವಿಷಯ, ಇದರಲ್ಲಿ ಬೀಟಾ ಕ್ಯಾರೋಟಿನ್ ಅನ್ನೋ ಆಂಟಿ ಆಕ್ಸಿಡೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ, ದೃಷ್ಟಿಗೆ ತುಂಬಾನೇ ಒಳ್ಳೆಯದು. ಮುಂದಿನ 2 ಹಣ್ಣುಗಳು ನಮ್ಮ ಮಿಡ್ರೇಂಜ್ ಹಣ್ಣುಗಳು, ರಾಸ್ಪ್ಬೆರಿ ಮತ್ತೆ ಸೀಬೆಹಣ್ಣು. 1 ಕಪ್ ರಾಸ್ಪ್ಬೆರಿಯಲ್ಲಿ 0.5 ಮಿಲಿಗ್ರಾಂ ಜಿಂಕ್ ಸಿಕ್ಕಿದ್ರೆ ಸೀಬೆಹಣ್ಣಿನಲ್ಲಿ ಅದಕ್ಕಿಂತ ಸ್ವಲ್ಪ ಕಡಿಮೆ, ಅಂದ್ರೆ 0.4 ಮಿಲಿಗ್ರಾಂ ಸಿಗುತ್ತೆ. ಈ ಹಣ್ಣುಗಳಲ್ಲೂ ಬೋನಸ್ ಪಾಯಿಂಟ್ಸ್ ಇದೆ. ರಾಸ್ಪೆರಿ ಇದೆಯಲ್ಲ, ಇದು ಫೈಬರ್ನ ಅತ್ಯುತ್ತಮ ನೈಸರ್ಗಿಕ ಮೂಲಗಳಲ್ಲಿ ಒಂದು. ಇನ್ನು ಸೀಬೆಹಣ್ಣು, ಅದರಲ್ಲಿ ಜಿಂಕ್ ಜೊತೆಗೆ ಮೆಗ್ನೀಷಿಯಂ ಇದೆ. ಅಷ್ಟೇ ಅಲ್ಲ, ಒಂದು ಕಿತ್ತಳೆ ಹಣ್ಣಿನಲ್ಲಿ ಇರೋದಕ್ಕಿಂತ ಹೆಚ್ಚು ವಿಟಮಿನ್ ಸಿ ಕೂಡ ಇದರಲ್ಲಿ ಸಿಗುತ್ತೆ. ಅದ್ಭುತ ಅಲ್ವಾ? ನಮ್ಮ ಲಿಸ್ಟ್ ಇನ್ನೂ ಮುಗಿದಿಲ್ಲ. ಏಪ್ರಿಕಾಟ್ ಮತ್ತೆ ಆವಕಾಡೋ ಇವೆರಡೂ ಕೂಡ ಜಿಂಕ್ಗೆ ಒಳ್ಳೆ ಕೊಡುಗೆ ಕೊಡುತ್ತವೆ. 1 ಕಪ್ ಏಪ್ರಿಕಾಟ್ನಲ್ಲಿ ಸುಮಾರು 0.3 ಮಿಲಿಗ್ರಾಂ ಜಿಂಕ್ ಸಿಗುತ್ತೆ. ಹಾಗೆಯೇ 1/3 ಭಾಗದ ಆವಕಾಡೋದಲ್ಲಿ ಕೂಡ ಅಷ್ಟೇ ಪ್ರಮಾಣ ಸಿಗುತ್ತೆ.
ಇನ್ನು 1 ಕಪ್ ಕಿವಿಹಣ್ಣು ಮತ್ತೆ 1/4 ಕಪ್ ಒಣ ಅಂಜೂರದಲ್ಲಿ 0.2 ಮಿಲಿಗ್ರಾಂ ಜಿಂಕ್ ಇರುತ್ತೆ. ಇಲ್ಲಿ ಒಂದು ಫನ್ ಫ್ಯಾಕ್ಟ್ ಹೇಳ್ತೀನಿ, ಕೇಳಿ. ನಾವು ಸಾಮಾನ್ಯವಾಗಿ ಕಿವಿ ಹಣ್ಣಿನ ಸಿಪ್ಪೆ ಬಿಸಾಡ್ತೀವಿ, ಆದ್ರೆ ಆ ಸಿಪ್ಪೆಯ ಜೊತೆ ತಿಂದ್ರೆ ಅದ್ರಿಂದ ಸಿಗೋ ಫೈಬರ್ನ ಪ್ರಮಾಣ ಆಲ್ಮೋಸ್ಟ್ ಡಬಲ್ ಆಗತ್ತೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ನೋಡ್ಬೋದು. ಸರಿ, ಇಷ್ಟೆಲ್ಲ ತಿಳ್ಕೊಂಡ್ವಿ. ಈಗ ಕೊನೆಯ ಹಾಗೂ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೀವಿ. ಈ ಹಣ್ಣುಗಳಿಂದ ಸಿಗೋ ಅಲ್ಪ ಜಿಂಕ್ ಅನ್ನ ನಮ್ಮ ದೇಹಕ್ಕೆ ಗರಿಷ್ಠ ಮಟ್ಟದಲ್ಲಿ ಉಪಯೋಗ ಆಗೋ ಹಾಗೆ ಮಾಡೋದು ಹೇಗೆ? ಬನ್ನಿ ನೋಡೋಣ. ಇದಕ್ಕಿರೋ ಸೂಪರ್ ಸಿಂಪಲ್ ಐಡಿಯಾ ಅಂದ್ರೆ ಪೇರಿಂಗ್. ಅಂದ್ರೆ ಈ ಹಣ್ಣುಗಳನ್ನ ಜಿಂಕ್ ಹೆಚ್ಚಾಗಿರೋ ಬೇರೆ ಆಹಾರಗಳ ಜೊತೆ ಜೋಡಿ ಮಾಡಿ ತಿನ್ನೋದು. ಇದೇ ಇಲ್ಲಿರೋ ಸ್ಮಾರ್ಟ್ ಟ್ರಿಕ್. ಡಯಟಿಷಿಯನ್ ಕೂಡ ಇದೇ ಮಾತನ್ನ ಹೇಳ್ತಾರೆ ನೋಡಿ. ಯಾವಾಗ ನಾವು ಹಣ್ಣುಗಳನ್ನ ಜಿಂಕ್ ಹೆಚ್ಚಿರೋ ಪದಾರ್ಥಗಳ ಜೊತೆ ಸೇರಿಸ್ತೀವೋ ಆಗ ನಮ್ಮ ಊಟ ಅಥವಾ ಸ್ನ್ಯಾಕ್ಸ್ ಇನ್ನಷ್ಟು ಪವರ್ಫುಲ್ ಆಗತ್ತೆ. ಆಗ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಜಿಂಕ್ ಅನ್ನ ಸುಲಭವಾಗಿ ಪಡ್ಕೋಬೋದು. ಹಾಗಾದ್ರೆ ಇದನ್ನ ಮಾಡೋದು ಹೇಗೆ? ತುಂಬಾನೇ ಸುಲಭ. 3 ಸ್ಟೆಪ್ಸ್. 1. ನಾವು ಹೇಳಿದ ಲಿಸ್ಟಿನಿಂದ ಯಾವ್ದಾದ್ರೂ ಒಂದು ಹಣ್ಣನ್ನ ಆರಿಸ್ಕೊಳ್ಳಿ. 2. ಅದನ್ನ ಮೊಸರು, ನಟ್ಸ್ ಅಥವಾ ಕಾಟೇಜ್ ಚೀಸ್ನಂತಹ ಜಿಂಕ್ ಹೆಚ್ಚಾಗಿರೋ ಆಹಾರದ ಜೊತೆ ಮಿಕ್ಸ್ ಮಾಡಿ. 3. ಅಷ್ಟೇ, ಒಂದು ಪವರ್ಫುಲ್ ಆರೋಗ್ಯಕರ ಊಟ ಅಥವಾ ಸ್ನ್ಯಾಕ್ ರೆಡಿ. ನೋಡಿ, ಸಣ್ಣ ಬದಲಾವಣೆಗಳು ಹೇಗೆ ದೊಡ್ಡ ವ್ಯತ್ಯಾಸ ತರಬಲ್ಲವು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಹಾಗಾದ್ರೆ ಇಷ್ಟೆಲ್ಲ ಮಾಹಿತಿ ತಿಳಿದ ಮೇಲೆ ದೈನಂದಿನ ಆಹಾರದಲ್ಲಿ ಜಿಂಕ್ನ ಪ್ರಮಾಣವನ್ನ ಹೆಚ್ಚಿಸಲು ಈ ಹಣ್ಣುಗಳನ್ನ ಹೇಗೆಲ್ಲ ಬಳಸಬಹುದು ಅಂತ ಯೋಚಿಸಿ ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.